ವಿಪಕ್ಷಗಳ ಪಾದಯಾತ್ರೆಗೆ ಪರಮೇಶ್ವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ವಿಪಕ್ಷದವರು ಹೇಗೆ ಬೇಕೋ ಹಾಗೆ ಮಾಡಲಿ, ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮಾಡ್ತಿದ್ದೇವೆ ಅಂತ ಪರಮೇಶ್ವರ್ ಹೇಳಿರುವಂತೆ. ಪಾದಯಾತ್ರೆಗೆ ಡಿಸಿಎಂ ಪರಮೇಶ್ವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಿಂದೆ ಬಿಡದಿ ಯೋಜನೆ ಶುರು ಮಾಡಿದ್ರು, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮುಂದುವರಿಸಿದ್ದಾರೆ. ಶುರು ಮಾಡಿದ್ದು ಇವರೇ ಅಲ್ವಾ ಅಂತ. ಈಗ ಸಿಎಂ ಡಿಕೆಶಿ ರೈತರಿಗೆ ಒತ್ತಾಯ ಮಾಡುತ್ತಿಲ್ಲ, ಇಷ್ಟವಿದ್ರೆ ಜಮೀನು ಕೊಡಬಹುದು ಎಂದಿದ್ದಾರೆ. ಕೇವಲ ರಾಜಕೀಯ ದೃಷ್ಟಿಯಿಂದ ಇದನ್ನ ನೋಡಬಾರದು, ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ನೋಡಬೇಕು ಎಂದು ಪರಂ ಹೇಳಿದ್ದಾರೆ. ಬಿಡದಿ ತಿಕ್ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪಕ್ಷದವರಿಗೆ ಏನೇನ್ ಮಾಡ್ಕೊಳ್ಳಿ, ಬಟ್ ಇದನ್ನ ಆರಂಭ ಮಾಡಿದ್ದೆ ಯಾರು? ಕುಮಾರಸ್ವಾಮಿ. ಅದನ್ನೇ ಕಂಟಿನ್ಯೂ ಮಾಡಿದ್ರು. ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು, ಬಟ್ ಅದು ವಿರೋಧ ವ್ಯಕ್ತವಾದಂಥ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದ್ರು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಲ್ಲ. ಸಿದ್ದರಾಮಯ್ಯ ಅವಧಿಯಲ್ಲಿ ಅದನ್ನ ಶುರು ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಈಗ ಅದನ್ನ ಡಿ.ಕೆ. ಶಿವಕುಮಾರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತೆ ಒತ್ತಾಯ ಯಾರಿಗೂ ಮಾಡ್ತಾ ಇಲ್ಲ, ಅವ್ರಿಗೆ ಭೂಮಿಯನ್ನ ಕೊಡೋ ಇಷ್ಟ ಇದ್ರೆ ಕೊಡಬಹುದು ಅಂತ. ಬಟ್ ಆಲ್ರೆಡಿ ಒಂದ್ ಕಡೆ ಸರ್ವೆ ಕೂಡ ಆಗ್ತಾ ಇದೆ. ಇವೆಲ್ಲವೂ ಕೂಡ ನಾನಾ ಚರ್ಚೆಗೆ ಈಡು ಮಾಡಿಕೊಟ್ಟಿದೆ. ಆನಂತರ ಅದನ್ನ ಕೈಬಿಟ್ಟಿದ್ರು. ತಿರ್ಗಿ ಅವ್ರಿಗೇನ್ ತಿಳಿದಿದೆಯೋ ಅವ್ರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನ ಪ್ರಸ್ತಾಪ ಮಾಡಿದ್ರು, ಆನಂತರ ಅದನ್ನ ಕೈಬಿಟ್ಟಿದ್ರು. ತಿರ್ಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನ ತೆಗೆದುಕೊಂಡ್ರು. ಮೊದಲೇ ಹಿಂದೆ ನಾನು ಸಿದ್ದರಾಮಯ್ಯನವರು ಇದ್ದಾಗಲೇ ಕ್ಯಾಬಿನೆಟ್ ಅಲ್ಲಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಯಾರನ್ನೂ ಒತ್ತಾಯ ಮಾಡೋದು, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕು, ರಾಜಕೀಯ ದೃಷ್ಟಿಯಿಂದ ನೋಡ್ಬೇಕು. ಅವ್ರಿಗೇನ್ ತಿಳಿದಿದೆಯೋ ಅವ್ರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಇದೀಗ ಈ ಒಂದು ಮೈತ್ರಿ ಪಕ್ಷದ ಹೋರಾಟ ಇದೆಯಲ್ಲ, ಇದರಲ್ಲಿ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷದಲ್ಲೂ ಕೂಡ ಕ್ರೆಡಿಟ್ ವಾರ್ ಇಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಬಟ್ ಒಂದ್ ಕಡೆ ಅಂದ್ರೆ ಒಂದೇ ದಿನ ಇಬ್ರು ಕೂಡ ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಮುಂದುವರಿಸಬಹುದಿತ್ತು. ಬಟ್ ಇಲ್ಲಿ ಕ್ರೆಡಿಟ್ ವಾರ್ ಏನಾದ್ರೂ ಇವ್ರನ್ನ ಹಿಂದಿಕ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಅನುಮಾನಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಎಸ್ ವನಿತಾ, ಈ ಒಂದು ಬಿಡದಿ ವಿಚಾರವಾಗಿ, ಟೌನ್ಶಿಪ್ ವಿಚಾರವಾಗಿ ಹೋರಾಟ ಏನು ನಡೀತಿದೆ, ಈ ಒಂದು ಹೋರಾಟ ಸಾಕಷ್ಟು ಅಂದರೆ ಕಳೆದ 500 ದಿನಗಳಿಂದ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಸದ್ಯ ಈ ಒಂದು ಹೋರಾಟಕ್ಕೆ ಏನೊಂದು ಪುಷ್ಟಿ ನೀಡುವಂತೆ ಇನ್ನು BJP ಹಾಗೂ JDS ಪಕ್ಷಗಳೇನಿದೆ ಈ ಒಂದು ವಿಚಾರವಾಗಿ ಹೋರಾಟಗಳನ್ನು ಮೊದಲ ದಿನದಿಂದಲೂ ಮಾಡ್ತಾ ಇದೆ. ಸದ್ಯ ಈ ಒಂದು ಹೋರಾಟಕ್ಕೆ ನಿನ್ನೆ ಪಾದಯಾತ್ರೆ ಮಾಡ್ತೀವಿ ಅನ್ನೋವಂಥದ್ದನ್ನ BJP ನಾಯಕರು ಕೂಡ ಹೇಳಿರುವಂಥದ್ದು. ಪ್ರತಿ ಹೋರಾಟ ಮಾಡಬೇಕಾದ್ರೆ ಒಂದು ಮಾತನ್ನು ಪಾದಯಾತ್ರೆ ನೀಡುವ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಇದ್ರ ಜೊತೆಗೆ ಈ ಒಂದು ಟೌನ್ಶಿಪ್ಗೆ ಸದ್ಯ ಯಾವುದೇ ರೀತಿಯಾದಂತಹ ಡೇಟ್ ಆಗಲಿ ಟೈಮ್ ಆಗಲಿ ಫಿಕ್ಸ್ ಮಾಡಿರಲಿಲ್ಲ BJP ನಾಯಕರು. ಆದರೆ ಇದಕ್ಕೆ ಇದರ ನೆಕ್ಸ್ಟ್ ಡೇ ಅಂದರೆ ವೆರಿ ನೆಕ್ಸ್ಟ್ ಡೇ ನಿನ್ನೆ BJP ನಾಯಕರು ಒಂದು ಪ್ರತಿಭಟನೆಯನ್ನು ಇನ್ನೊಂದು ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇದ್ರ ಹಿಂದೆನೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟನ್ನು ಕರೀತಾ ಇರುವಂಥದ್ದು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟ್ಗೂ ಕೂಡ ಬಂದಿಲ್ಲ. ಸದ್ಯ ಸುರೇಶ್ ಬಾಬು ಹಾಗೂ ಕೃಷ್ಣಾರೆಡ್ಡಿ ಇದ್ದಾರೆ, ಅವರು ಒಂದು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಪಾದಯಾತ್ರೆ ವಿಚಾರವಾಗಿ. ಇದೇ ತಿಂಗಳ 30, 31 ಹಾಗೂ ಮುಂದಿನ ತಿಂಗಳ ಆಗಸ್ಟ್ 1ರಂದು ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆನ ಮಾಡ್ತೀವಿ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ವಿಧಾನಸೌಧದವರೆಗೂ ವಿಧಾನಸೌಧ ಚಲೋವನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಧಾನಸೌಧ ಚಲೋವಲ್ಲಿ ಸಾಕಷ್ಟು ನಾಯಕರು ಅಂದರೆ ಪಾದಯಾತ್ರೆ ಮಾಡ್ತಾರೆ. ಈ ಒಂದು ಪಾದಯಾತ್ರೆಗೆ ಮೊದಲನೇ ದಿನ ಕುಮಾರಸ್ವಾಮಿ ಅವರು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದ್ರ ಜೊತೆಗೆ ಎರಡನೇ ದಿನ ದೇವೇಗೌಡರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ.
ಅನ್ನೋ ಒಂದು ಮಾಹಿತಿ ಇದೆ. ಇದರ ಬಳಿಕ ಏನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಬಂದು ಇನ್ನು ಫ್ರೀಡಂ ಪಾರ್ಕನ್ನು ತಲುಪುತ್ತೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಏನೊಂದು ಸಾರ್ವಜನಿಕ ಸಭೆಯನ್ನು ಏನೊಂದು ಆಯೋಜಿಸಿರುವಂಥದ್ದು JDS ಪಕ್ಷದಿಂದ. ಇದ್ರ ಜೊತೆಗೆ ಏನು JDS ನಾಯಕರು ಮೊದಲಿಂದನೂ ಈ ಒಂದು ಪ್ರತಿಭಟನೆ ಆಗಿ ಹೋರಾಟವನ್ನು ರೈತರಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಇದು ಸದಾ ಅಂದರೆ ಏನು ಟೌನ್ಶಿಪ್ ಸರ್ಕಾರ ಕೈ ಬಿಡೋವರೆಗೂ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು JDS ನಾಯಕರು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಏನು ಪಾದಯಾತ್ರೆ ದಿನ ಇನ್ನು ವಿಧಾನಸೌಧ ಚಲೋವನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್.